ನಾವು ಗುರುತಿಸ್ತೀನಿ ಅಂದ್ರ ಸರ್, ನಾನು ಯಲಗೂರು, ಆಮೇಲೆ ಬೂದಿಹಾಳ ಯಲ್ಲಮ್ಮ, ನಾರಾಯಣಪುರದ ಹತ್ರ ಛಾಯಾಕ ನಾವು ಹಬ್ಬ ಹುಣ್ಣಿಮೆ ಗ್ರಹಣ ಕಾಲದಾಗ ಹೋಗ್ತೀವ್ರಿ. ಇವ್ರಿಗೆ ಅವರು ಅಲ್ಲಿ ಮನವಿ ಕೊಡಾಕ್ ಬಂದಿದ್ರು. ನನ್ನೊಂದು ಆಧಾರ್ ಕಾರ್ಡಿಂದು ಮತ್ತು ರೇಷನ್ ಕಾರ್ಡಿನ ಸಮಸ್ಯೆ ಆಗಿತ್ತು ಅಂತ. ನಾ 3 ತಿಂಗಳಿಂದ ನಮ್ಮ ಮುದ್ದೇಬಾಳ್ ತಹಸೀಲ್ದಾರ್ ಆಫೀಸ್ನಾಗ ಅಡ್ಡಾಡಕತ್ತೀನಿ. ಇವತ್ತು ಇಲ್ಲೇ ವಿನಯ್ ಪಾಟೀಲ್ ಸರ್ ಭೇಟಿ ಆಗಕ್ ಬಂದೀನಿ. ಇವ್ರು ಇವತ್ತು ಬಂದಾರ. ಇವ್ರು ನಮ್ಮನ್ನ ನಾವೇನಂತ ಕರಿತೀವಿ ಅಂದ್ರೆ, ಇವರು ನಿಮ್ಮ ಆಡಳಿತ ಭಾಷೆ ಒಳಗ ಮೀನುಗಾರ ಅಂತಿರ್ಬೇಕು, ನಾವು ಬೆಸ್ತರು ಅಂತ ಕರಿತೀವಿ. ಇವ್ರು ಯಾವಾಗ್ಲಿಂದ ಪರಿಚಯ ಅಂದ್ರೆ 20 ವರ್ಷದಿಂದ STD ಇದ್ದಾಗಲಿಂದ ಇವರು ರೇಟ್ ಕೇಳಾಕ ಇವರೆಲ್ಲ ನಮ್ಮ ಅಂಗಡಿಗೆ ಬರ್ತಿದ್ರು. ಇವ್ರು ಇಲ್ಲಿಯವ್ರು ಏನಾದಕ್ಕೆ ಸಾಕ್ಷಿ. ನಾವು ಸ್ನಾನಕ್ಕೆ ಹೋದಾಗ ಇದನ್ನ ಹೋದಾಗ ನಮ್ಮ ನಡು ನೀರಾಗ ಹೋಯ್ದು ಇವ್ರು ನಮ್ಮ ಹರಗೋಲ್ನಾಗ ಕರ್ಕೊಂಡು ಹೋಗಿ ನೀರ್ಗೀರೆಲ್ಲ ತಂದು ಕೊಟ್ಟಿದ್ರು. ಇವ್ರು ಮಾತ್ರ ನಮ್ಮವ್ರೆ. ಯಾಕಂದ್ರೆ ಇವ್ರು ಊಟದ ಪದ್ಧತಿ, ಇವ್ರು ಮಾತಾಡೋದು ವಿಚಾರ ಸರಿ ಅದ. ಅವರು ಏನು ಮಣ್ಣು ಏನು ಕೊಟ್ಟಾರಲ್ಲ, ಅವರಿಗೆ ನಾನು ಕೂಡ ಅಂತ ಅವ್ರಿಗೆ ಕನ್ನಡನೇ ಬರಲ್ಲ. ನಾನು ಆಂಧ್ರದವ ಅಂತಾನೆ. ಅರೆ ಇದ್ಯಾವನೇ ರೀ, ನಮ್ಮ ಬೆಸ್ತ್ರಿ ಎಲ್ಲಿ ಹೋಗ್ಬೇಕು ಇಲ್ಲಿ? ಇವ್ರೆಲ್ಲ ನಮ್ಮ ಇದ್ರವ್ರಿಗೆ ನಾ ಇವ್ರಿಗೆ ಏನ್ ಹೇಳಿನಂದ್ರ, ಅಣ್ಣ ನಿಮ್ ಜೀವ ಕೂತದ ಇಲ್ಲಿ ರೂಡ್ ಸೆಟ್ ಅಂತ ಹೇಳಿ ಒಂದು ಸಂಸ್ಥೆ ಅದ. ಕೌಶಲ್ಯಾಭಿವೃದ್ಧಿ ಒಳಗ ನೀವು ಎಲೆಕ್ಟ್ರಿಕಲ್, ಮೋಟರ್ ವೈಂಡಿಂಗು, ಆಮೇಲೆ ಮನ್ಯಾಗ ಹೆಣ್ಮಕ್ಳಿಗೆ ಹೊಲಿಗೆ ಯಂತ್ರ ಕಲಿಸ್ರಿ, ಬ್ಯೂಟಿ ಪಾರ್ಲರ್ ಕಲೀರಿ. ಈ ಜೀವಕ್ಕೆ ನಿಮ್ಗೆ ಅಪಾಯ ಆಗ್ತದ. ಒಬ್ಬನಿಗೆ ಮಸೂಳಿ ಹಿಡಿತ್ರಿ, ಮೊನ್ನೆ ಒಬ್ಬ ಬಿದ್ದು ಸತ್ತಾರೆ ಅಂತ ಹೇಳಿದಾಗ ಈ ಕಾಂತುಗ ಮುತ್ತುಗ ಏನ್ ಹೇಳ್ದ, ಇಂಥವ್ ಕಲ್ತು ಆ ಅಪಾಯಕಾರಿ ಕೆಲಸ ಬಿಡ್ರಿ, ನಿಮ್ ಜೀವನೂ ಅಷ್ಟೇ ನಮ್ ಜೀವನೇ ಅಷ್ಟೇ ಅಂತ ಹೇಳ್ಕೊತ ಬಂದಿವಿ. ಬ್ಯಾರೆದವ್ರು ಬಂದು ಸಣ್ಣ ಸಣ್ಣ ಮೀನಾ ಯಾವಾಗಂದ್ರೆ ಸರ್, ಕೃಷ್ಣಾ ನದಿ ಒಳಗ ಕಲುಷಿತ ನೀರು ಆಯ್ತು ಅಂತ ಹೇಳಿ ನಾ ಅವಾಗ್ಲಿಂದ ಏನ್ ಮಾಡಿನ ಹೊಳಿ ದಂಡಿಗೆ ನಾವು ಹೋಗುದು. ಯಾಕಂದ್ರೆ ನಾವು ಪೂಜಾ ಪದ್ಧತಿಗೆ ನಾವು ಹೊಳಿಗೆ ಹೋಗಿ ಪೂಜಾ ಮಾಡ್ತೀವಿ. ಅವಾಗ್ಲಿಂದ ಹೊಳಿ ದಂಡ್ಯಾಗ ಹೋಗುದು. ಆಮೇಲೆ ಅಲ್ಲಿ ಹೊಳಿ ದಂಡ್ಯಾಗ ಬಿದ್ದಿದ್ದು ಅರ್ಬಿ ಪರ್ಬಿ ತೆಗಕತ್ತಿದ್ನ ಇವ್ರೆಲ್ಲ ಸಹಾಯ ಮಾಡ್ತಾರ ನನಗಲ್ಲಿ. ಅವ್ ಅರ್ಬಿ ತೆಗೆದು ಹೊಲ್ಸ್ ಎಲ್ಲಾ ಮಾಡೋದು. ಆದ್ರೆ ಇವ್ರು ಮಾತ್ರ ನಮ್ಮ ಬೆಸ್ತಾರೆ. ಇವ್ರು ಮೂಲ ಕಸುಬು, ಇವ್ರು ಮುತ್ಯಾರು, ಇವ್ರು ತಂದಿದೇವ್ರು, ಇವ್ರು ವೃತ್ತಿಪರವಾಗಿ ಇವ್ರು ಲೈಸೆನ್ಸ್ ಇರ್ಲಿಲ್ಲ ಅಂದ್ರೆ ಹೆಂಗ್ ಬಡಿಗೆರು, ಕಂಬಾರು, ಕುಲುಮೆ ಇಂಥ ಕೆಲಸ ಮಾಡುವಂತ ಉದ್ಯೋಗದಸ್ತರು ಇವ್ರು. ಇವ್ರು ಈ ಕೆಲಸ ಕಸ್ಕೊಂಡಿವ್ ಅಂದ್ರೆ ಇವ್ರು ಬದುಕ್ ಬರಲ್ಲ. ಆಮೇಲೆ ಪೂರ್ತಿ ಬಹಳಷ್ಟು ಸಾಲಿನೂ ಕಲ್ತಿಲ್ಲ ಇವ್ರು. ಅದಕ್ಕೆ ಇಂಥವ್ರನ್ನ ರಕ್ಷಣೆ ಮಾಡ್ಬೇಕು. ದಯಮಾಡಿ ಅವ್ರ ಹೊಟ್ಟೆ ಮೇಲೆ ಕಾಲು ಹೊಡಿಯುವಂತ ಬೇರೆ ರಾಜ್ಯದವ್ರು. ಸರ್, ನಂದೇ ಒಂದ್ ಹೆಸರು ತಪ್ಪ ಆದ್ರೆ ತಿದ್ಸಾಕ ಆಧಾರ್ ಕಾರ್ಡ್ ತಿರ್ಸಾಕ 3 ತಿಂಗಳಾತು ನಾ ಅಡ್ಡಾಡಕತ್ತೀನಿ. ನನ್ನ ಮಗಂದೇನಂದ್ ನಾನ್ ನಿಮ್ಗೆ ತೋರಿಸ್ಬೇಕಂತ ಹೇಳಿ ವಿನಯ್ ಪಾಟೀಲ್ ತೋರಿಸ್ತೀನಿ. ಇದ್ದಿದ್ದು ಆಗ್ಯದ. ಒಂದ್ ಹೆಸರು ತಿದ್ಸಾಕ ಇಷ್ಟು ಸರಳ ಆಗ್ಯದ. ಅವ್ರು ಆಂಧ್ರದವ್ರಿಗೆ ಸರಳಾಗಿ ತೋರಿಸಿದ್ರಿ ಸರ್. ಅಲ್ಲೇ ವಿಡಿಯೋ ಎಲ್ಲ ಬಂದದ್ ನಿಮ್ಮ ಹತ್ರ. ಪ್ರಜಾವಾಣಿ ಒಳ್ಳೆ ಬಂದದಪ್ಪ. ರಿಪಬ್ಲಿಕ್ ಅಂತೇಳಿ TV ಅವರು ವರದಿ ಮಾಡ್ಯಾರ. ಆ ಕಡೆ ಹೋಗ್ತಾರ ಸರ್, ಅವ್ರು ನಟ್ ನಡ್ಬಾರ್ಕ್ ಹೋಗ್ತಾರ. ಇವ್ ಹರಿಗೋಲ್ ಹಾಕಿ ಇಲ್ಲೇ ಹೋಗಿ ಬರೋದ್ರಾಗ, ಏನ ನಮಗೇನೂ ಇಲ್ಲಪ್ಪ, ಇವತ್ತೇನು ಬ್ಯಾಟ್ ಬಿದ್ದಿಲ್ಲ, ರೊಕ್ಕ ಬಂದಿಲ್ಲ, ನಂಗೊಂದ್ 200 ರೂಪಾಯಿ ಕೊಡು, ಮುಂದಿನ ಬೇಸ್ತಾರ ತಂದು ಕೊಡ್ತೀನಿ ಅಂತ ಹೇಳಿ. ನಂದು ಈಗಾನು ಮೊಬೈಲ್ ಹಾಕೋದು ಕರೆನ್ಸಿ ಅಂಗಡಿ ಐತಿ. ಇವಕ್ಕ ಇಂಥ ಪರಿಸ್ಥಿತಿ ಇವ್ರದೈತಿ. ಅವ್ರು ಮಷಿನ್ ಹಿಡ್ಕೋತಾರ್ರಿ, ಬೆಸ್ ಅಂತ ಒಳಗೆ ಹೋಗ್ತಾರೆ. ಇಷ್ಟಿಷ್ಟ ಮೀನ ಹಿಡ್ದಾರ ಸರ್. ಅವು ಹೆಂಗ್ ಬದುಕ್ಬೇಕು? ಲಾರ್ವಾ ತಿಂದು ಇಡೀ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ, ಬೆಳಗಾವಿಲಿಂದ ಇವ್ರಿಗೆಲ್ಲಾರು ನಮ್ ನೀರ್ ಶುದ್ಧ ಆಗಿದ್ರೆ ಬದುಕ್ತಾರ. ನಾ ಇವ್ರಿಗೆ ಜಗಳ, ಅವು ಹಿಡಿದು ಬಿಡ್ತಿರ್ಲೇ ಮರ, ನಾವು ನಾ ನೀರ್ ನೋಡಿ ಹೊಲಸ್ ಬಂದ ಇವತ್ತ, ನೀವು ಫಿಲ್ಟರ್ ಮಾಡೋರ್ ತಪ್ಪ, ನೀವು ಭಾಳ ಮೀನ ಹಿಡಿದ್ರಿ ಅಂತ ಇವ್ರಿಗೆ ಬೈತಿರ್ತೀನಿ. ಅಂತ ಟೈಮ್ನಾಗ ಸರ್ ಇವ್ರು ಟನ್ ಗಟ್ಲೆ ಮೀನ ಹಿಡ್ಕೊಂಡ ಹೊಳಿಯಾಗಿ ನಿರುವಂತ ಜಲಚರಗಳನ್ನ ಸಹಾಯ ಮಾಡಿದ್ರೆ ಮತ್ ನದಿ ಹ್ಯಾಂಗ್ ಉಳಿಬೇಕು, ಸ್ವಚ್ಛತೆ ಹ್ಯಾಂಗ್ ಉಳಿಬೇಕು? ಇವ್ರಿಗೆ ಬೇರೆ ಕೆಲಸ ಮಾಡ್ರಿ ಅಂತ ಬೆನ್ ಹತ್ತೀವಿ ನಾವು. ರೂಡ್ ಸೈಡ್ ಕರ್ಕೊಂಡು ಹೋಗಿ ಮರ ಬರ್ರಿ ಅಂತ ಹೇಳಿ. ಮತ್ ಇವ್ರು ಅವ್ರು ಬ್ಯಾರೆದವ್ರು ಬಂದ್ ಹಿಂಗ್ ಮಾಡಿದ್ರ ಮತ್ ಅಧಿಕಾರಿಗಳ ಮ್ಯಾಗ ಬೈತಾರ. ಅವ್ರ ಭಾಷೆ ನೋಡ್ರಿ ಸರ್ ನೀವು. ಅವ್ರಿಗೆ ನಾವು ಊಟ ಪದ್ಧತಿ, ರೊಟ್ಟಿ ಪಲ್ಯ, ನೀವು ಇಲ್ಲೇ ಅವ್ರು ಏನಿಲ್ಲ, ಪರೀಕ್ಷೆ ಬಹಳ ಸರಳ ಅದ, ಎಲ್ಲೂ ಲ್ಯಾಬ್ಗೆ ಬೇವಿನ. ಅವ್ರಿಗೆ ನಮ್ ಕರ್ನಾಟಕದ್ದು, ನಮ್ ವಿಜಯಪುರ ಜಿಲ್ಲಾದ್ದು, ಬಾಗಲಕೋಟೆ ಜಿಲ್ಲಾ ಊಟ ಹಾಕೊಮ್ಮ. ಇವ್ರಿಗೆ ನಮ್ಮದೇ ಊಟ ಹಾಕ್ಸ್ಕೊಂಡ್ರು ಸುಮ್ಮ. ಅವ್ರು ಕರ್ನಾಟಕದವ್ರು ಅಂತಾರಲ್ಲ, ಅದನ್ನ ಬಡ ಊಟ ಮಾಡ್ಲಿ. ಅವ್ರು ಅನ್ನ ಸಾರ ಕೊಟ್ಟಾಗ ಹೆಂಗ್ ಸಾಳ ಊಟ ಮಾಡ್ತಾರ, ರೊಟ್ಟಿ ಪಲ್ಯ ಹೆಂಗ್ ತಿನ್ನಕ್ ಬರ್ತದ, ಅದು ಸರಳ ಐತಿ ಇದು ಪರೀಕ್ಷೆ. ಒಂದು ಸಣ್ಣ ಮಗುವಿಗೂ ಗೊತ್ತಾಗುವಂತದನ್ನ ಇಷ್ಟು ಸುಳ್ಳು ಹೇಳಿ, ರಾಜಾರೋಷವಾಗಿ ಸುಳ್ಳು ಹೇಳಿ ಇವತ್ತರ ಏನು ಉದ್ಯೋಗ ಇರ್ಲಾರ್ದು ಇವತ್ತರ ಹೊಟ್ಟಿ ಮ್ಯಾಗ ಹೊಡಿಯೋದು, ಇದು ಎಷ್ಟ್ರ ಮಟ್ಟಿಗೆ ಸಮಂಜಸ? ಅದಕ್ಕೆ ಒಂದು ಉನ್ನತ ಮಟ್ಟದ ತನಿಖೆ ಮಾಡ್ಬೇಕಂತ. ದಾಖಲೆಗಳು ನೋಡ್ಬೇಕ್ರಿ. ಶಾಲೆ ದಾಖಲೆಗಳು ಇಲ್ಲ, ಒಂದು ಜನನ ಇಲ್ಲ, ಒಂದು ಮರಣ ಇಲ್ಲ, ಯಾವ್ದು ದಾಖಲೆಗಳು ಅವರು ಬಳಕೆ ಮಾಡ್ತಾರೆ. ಅವ್ರ ಭಾಷೆ ನೋಡಿ ಸರ್, ಎಲ್ಲ ಟಿವಿಯಾಗ ಬಂದಿದ್ರಿ. ಪ್ರಥಮವಾಗಿ ಬೆಳಗಾವಿ DD ಅವರು ಮತ್ತು ಕಡೆ ಮನವಿ ಕೊಡೋಕಿನ ಮುಂಚೆ ರೀ, ಬೆಳಗಾವಿನಿಂತ್ರ DD ಅವ್ರು ಬಂದಿ. ಬೆಳಗಾವಿನಿಂತ್ರ DD ಅವರು ಮತ್ತು ಬಿಜಾಪುರ DD ಅವರು, ನಮ್ಮ ಮುದ್ದೇಬಾಳ್ ಶರಣಗೌಡ ಬಿರಾದಾರ್ ಅವರು, ಇವರೆಲ್ಲರೂ ಕೂಡಿ ಕಳ್ಳದಿಂದ ಮೀನು ದಂಧೆ ಮಾಡುವವ್ರನ್ನ ಹಿಡಿದು ಅವ್ರನ್ನ ರೇಡ್ ಮಾಡಿ ಮುದ್ದೇಬಾಳ್ ಪೊಲೀಸ್ ಸ್ಟೇಷನ್ದೊಳಗ ಅವ್ರ ಬಲಿ ಪುಟ್ಟಿಗಳನ್ನ ಅಲ್ಲಿ ಒಪ್ಪಿಸೈತ್ರಿ. ಮತ್ ಇನ್ನೊಂದೇನು, ಬಾಗಲಕೋಟೆಯಲ್ಲಿ ಮೇಡಮರು ಮೀನುಗಾರಿಕೆ ಅವರು ಸಹಾಯಕ ನಿರ್ದೇಶಕರು ಮೇಡಮರು, ಅವರು ಅಲ್ಲಿ ಅವ್ರ ಪುಟ್ಟಿ, ಆಂಧ್ರದವರ ಪುಟ್ಟಿ ಬಲಿಗಳನ್ನ ಅಲ್ಲಿ ರೇಡ್ ಮಾಡಿ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹಾಕ್ಯಾರಿ. ಇಲ್ಕಲ್ದೊಳಗುನು ಹಾಕ್ಯಾರಿ. ಇಷ್ಟೆಲ್ಲ ಹಾಕಿದ್ರು ಅವನ ಮ್ಯಾಲ FIR ಆಗಿದೆ. ಅಬ್ರಾಮ್ ಅನ್ನೋನ್ ಮ್ಯಾಗ, ಆಂಧ್ರದ ಅಬ್ರಾಮ್ ಅನ್ನೋನ್ ಮ್ಯಾಗ FIR ಕೂಡ ಆಗಿದೆ. ಅವನ್ ಏನ್ ಮಾಡ್ತಾನ, ಅವನ ಹಿಂದೆ ಇಲ್ಲಿ ಒಂದಿಷ್ಟು ಮಂದಿನ ಜನ ಊರಿನವ್ರನ್ನ ಮತ್ತ ಅವ್ರ ಜನಗಳನ್ನ ಕರ್ಕೊಂಡ್ಬಂದು ಶರಣಗೌಡ ಬಿರಾದರ್ ಸರ್ಗೆ ಅವ್ರಿಗೆ ಧಮ್ಕಿ ಹಾಕೋದು, ಮತ್ತ ಆ ಸುಳ್ಳನ್ನು ಮುಚ್ಚಿ ಹಾಕಾಕ ಈ ಕೆಲಸಗಳನ್ನು ಮಾಡಾಕತ್ತಾನ್ರಿ.
ಸರ್ ಅಬ್ರಾಹಿಂ ಅವರು ಮೊನ್ನೆ ಒಂದು ಮನವಿ ಕೊಡೋದು ಅಲ್ಲಿ ಏನು ಕೊಟ್ಟಪ್ಪ 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಾರ ಶರಣಗೌಡ ಪಾಟೀಲ್ ಅವರು ಬಿರಾದ ಅವರು ಅಂತ ತಂದ್ರು. ಅದು ಎಲ್ಲ ಸುಳ್ಳ್ರಿ. ಅದು ಯಾಕೆ ಸುಳ್ಳು ಅಂತಂದ್ರ ಅವ್ರು ಅದಕ್ಕಿಂತ ಮುಂಚೆ ಅವ್ರ ಮ್ಯಾಗ FIR ಆಗಿದೆ, ಅಬ್ರಾಹ್ಮಣ ಮ್ಯಾಗ FIR ಆಗಿದೆ. FIR ಸಲಂ ಅದನ್ನ ಮುಚ್ಚ ಹಾಕಾಕ ಅವ ಏನ್ ಮಾಡ್ಯಾನ ಅಂತಂದ್ರ ಈ ಸುಳ್ಳು ಸೃಷ್ಟಿ ಮಾಡ್ಯಾನ್ರಿ. ಲಂಚ ಕೇಳ್ಯಾರ ಅದನ್ನ ಕೇಳ್ಯಾರ ಅಂತ ಕೇಸಿ ಸುಳ್ಳು ಇದನ್ನ ಸೃಷ್ಟಿ ಮಾಡಾಕತ್ತಾನ್ರಿ ಅವ. ಶರಣಗೌಡ ಬಿರಾದರ ಸರ್ ಅದ ನಿಷ್ಠಾವಂತ ಅಧಿಕಾರಿ ಸರ್. ಅವರು ನಿಷ್ಠಾವಂತ ಅಧಿಕಾರಿ. ಎಲ್ಲ ನಮ್ಮ ಲೋಕಲ್ ಮೀನುಗಾರರು ಏನದಾರ ನೋಡ್ರಿ, ಇವ್ರೆಲ್ಲಾ ಒಳ್ಳೆಯವ್ರ ಅದಾರ. ಇವ್ರು ಆಂಧ್ರದವ್ರು ಏನ್ ಮಾಡ್ತಾರ, ಇವ್ರು ಇಲ್ಲಿಯವ್ರನ್ನ ಹಚ್ಚಿ ಇವ್ರ ಈ ಮೀನುಗಾರರ ಬಲಿಗಳು ಹರಿದು ರಾತ್ರಿ 1 ಗಂಟೆಕ್ ಅವ್ರು ಶಿಕಾರಿ ಮಾಡಕ್ ಹೋಗುದ್ರು ಹೊಳಿಗೆ. ರಾತ್ರಿ 1 ಗಂಟೆಕ್ ಹೋಗಿ ಸಣ್ಣ ಸಣ್ಣ ಮೀನುಗಳನ್ನು ಹೊಡೆದ ಮತ್ತ ಆಂಧ್ರ ಮತ್ತು ತೆಲಂಗಾಣ ಮತ್ತು ಮುಂಬೈ ಮತ್ ಚೆನ್ನೈಗೆ ಆ ಮಾಲಗಳನ್ನ ಟ್ರಕ್ಕಿನ ಮೂಲಕ ಕಳ್ಸುದು. ಇದನ್ನೆಲ್ಲ ಕಳ್ಸ ಯಾರಂದ್ರ ಅಬ್ರಾಹ್ಮಣೆ. ಟ್ರೈ ಮಾಡ್ಬೇಕಿತ್ತು ಅವ್ರಿಗೆ. ಅವ್ನ ನಿಲ್ಸಕಲ್ ಅವ್ರ ಮ್ಯಾಗ FIR ಆಗಿದೆ ಅಲ್ಲ ಸರ್. FIR ಆಯ್ದ್ರು ಜಮೀನ್ ಮ್ಯಾಗ ಹೊರ ಬಂದು ಈ ಶರಣಗೌಡ ಬಿರಾದರ ಸರ್ ಮ್ಯಾಗ ಅಪವಾದ ಮಾಡ್ತಾನ್ರಿ. ರಾಜಕೀಯ ಬಾಜಕೀಯ ಏನಿಲ್ರಿ. ತಡೆಯಲಕ್ ಹೋದಾಗ ಏನ್ರಿ ಅಂತ ಗುಂಡಾವರ್ತನ ಅದು ಆಗೇತ್ರಿ ಸರ್. ಅದು ಆಗೇತ್ರಿ ಸಾಹೇಬ್ರ ಮ್ಯಾಗ. ಅದು ಬೆಳಗಾವಿ ಜಂಟಿ ನಿರ್ದೇಶಕರ ಮ್ಯಾಗ ನುಗ್ಸಾಡ್ಯಾರ್ರಿ ಅವ್ರು. ಹಿಂದ್ಗಡೆ ಏನಿದೆ ಗೊತ್ತಿಲ್ರಿ, ಆದ್ರೆ ನಮ್ ಎದುರುಗಡೆ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಯಾವುದೂ ಇಲ್ಲ. ರಾಮಸ್ವಾಮಿ ಕಡಿಮಣಿ, ಮೀನುಗಾರಿಕೆ ಸಹಕಾರ ಸಂಘದ ಜಿಲ್ಲಾಧ್ಯಕ್ಷರು ರಾಮಸ್ವಾಮಿ ಕಡಿಮಣಿ. ಹೇಳೋದೇನಪ್ಪ ಅಂದ್ರ, ನಾವು ಸ್ಥಳೀಯರಲ್ಲಿ ಮೀನುಗಾರಿಕೆ ಮಾಡ್ತಿದ್ವಿ. ಇವರು ಮಾಡುವಂತ ದೌರ್ಜನ್ಯದಿಂದ ಮತ್ತು ಇವ್ರು ಮಾಡುವಂತ ಅಕ್ರಮ ಮೀನುಗಾರಿಕೆಯಿಂದ ಸ್ಥಳೀಯರಿಗೆ ಮೀನ ಆಡೋಕು ಆಗ್ತಿಲ್ಲ. ಇವರು ಯಂತ್ರಧ್ವನಿ ಮತ್ತು ಸಣ್ಣ ಮೀನು ಹಿಡಿದ್ರಿಂದ ಸ್ಥಳೀಯರಿಗೆ ಒಂದು ಮೀನು ಕೂಡ ಸಿಗತ್ತಿಲ್ಲ. ಆ ಪರಿಸ್ಥಿತಿ ಆಗೈತಿ ಇವತ್ತಿನ ದಿವಸ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಅವ್ರು ಆಡುವಂತ ಅಕ್ರಮ ಮೀನುಗಳು ತಡೆಯಕ್ ಹೋದ್ರೆ ನಮ್ಮ ಮೇಲೆ ದಬ್ಬಳಿಕೆ ಮಾಡುವಂತ ವ್ಯವಸ್ಥೆನ ಕೂಡ ಅವ್ರು ಮಾಡ್ತಿದ್ದಾರೆ. ಯಾರಿಗೆ ಏನ್ ಮಾಡ್ಕೊಂತೀವಿ, ಯಾರ ತಲೆ ಹೋದ್ರೆ ಏನ್ ಮಾಡ್ಕೊಳಕ್ ಆಗೋದಿಲ್ಲ ನೀವು ಅಂತ. ನಾವು ವಿಡಿಯೋ ಮಾಡಕ್ ಅಧಿಕಾರ ನಿಮ್ಗೆ ಯಾರು ಕೊಟ್ಟಾರ ಅಂತ ನಮ್ನ ಸ್ಪಷ್ಟವಾಗಿ ಕೇಳ್ತಾರ ಅವ್ರು. ಇಲ್ಲಿ ಇಷ್ಟೊಂದು ಅವ್ರಿಗೆ ಧೈರ್ಯ ಬಂದಿದ್ ಯಾವ ಕಾರಣ ಅಂತ, ಇಲ್ಲಿ ಮಧ್ಯವರ್ತಿಗಳು ಇದರಲ್ಲಿ ದಲ್ಲಾಳಿಗಳು ಇದಾರೆ ಕೆಲವರು. ಅವ್ರ ಮೊದಲು ಮಟ್ಟ ಹಾಕ್ಬೇಕು. ಇವ್ರನ್ನ ಹಿಡ್ಕೊಂಡೇನು ಅವ್ರ ದಲ್ಲಾಳಿಗಳು ಅವ್ರ ಮೇಲೆ ಬದುಕಕ್ ನೋಡಕತ್ತಾರಲ್ಲ, ಅವ್ರ ಮೊದಲು ಮಟ್ಟ ಹಾಕ್ಬೇಕಂತ ನಾವು ಕೇಳಕ್ ಬಯಸ್ತೀನಿ ತಮ್ಮ ಮುಖಾಂತರ. ಈಗ ಸರ್ ಶರಣಗೌಡ ಬಿರಾದವರು 5,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರ. ಸುಳ್ಳಾಪಾದ ಸರ್, ಸುಳ್ಳಾಪಾದ. ಇಷ್ಟು ದಿವಸದಿಂದ ನಾವು ನೋಡ್ತಾ ಇದ್ವಿ, ಸುಮಾರು ವರ್ಷಗಳಿಂದ ಇಂತ ನಮ್ಮ ಇಲಾಖೆ ನಮ್ಮ ತಾಲೂಕಿಗಿಂತ ಒಳ್ಳೆ ಅಧಿಕಾರಿಗಳು ಬಂದಿದ್ದೇ ಇಲ್ಲ. ಅಂತ ಒಳ್ಳೆ ಅಧಿಕಾರಿಗಳು ಬಂದ್ರೆ ಇವಾಗ ಫಸ್ಟ್ ಟೈಮ್. ಇವ್ರೇನ್ ಇಷ್ಟು ದಿವಸ ಬಂದಿರೋರು ಅಕ್ರಮ ಮೀನುಗಳಿಗೆ ಅವ್ರು ಏನೇನೋ ಸ್ವಲ್ಪ ತಲೆ ಹಾಕದೆ ಬಿಡ್ತಿದ್ರು, ಏನೋ ಇನ್ನೊಂದು ಕಾರಣಕ್ಕಾಗಿ ಅವ್ರು ಆಟ ನಡೀತಿತ್ತು, ಏನು ಇದಕ್ಕೆ ವಿರೋಧ ಇದ್ದಿಲ್ಲ. ಈಗೇನಿವ್ರು ಸೂಕ್ತವಾಗಿ ಒಳ್ಳೆಯ ಮಾರ್ಗದಲ್ಲಿ ಏನು ಮೀನ ಹಿಡಿಬೇಕಂತೇಳಿ ಏನು ನಿಯಮ ಪ್ರಕಾರ ಇವ್ರು ಪಾಲನೆ ಮಾಡ್ಸಕತ್ರು. ಅದರಿಂದ ಇವ್ರಿಗೆ ದೌರ್ಜನ್ಯ ಆಯ್ತು, ಮತ್ತೆ ಇವ್ರಿಗೆ ಕಷ್ಟ ಬಾಳ ಆಯ್ತು ಬದುಕೋರ್ಗೆ. ಇವ್ರಿಗೆ ಆಯ್ತು, ಮತ್ತೆ ಇವ್ರಿಂದ ಹಿಂಬಾಲಿಕರೂ ಆಗ್ಯದ. ಅದರಿಂದ ಏನ್ ಬೇಕಾಗ್ಯದ ಅದನ್ನ ಒಳ್ಳೆ ವ್ಯವಸ್ಥೆ ಒಳಗೆ ಕೆಲಸ ಮಾಡಕತ್ತಾರ. ಇವ್ರ ಬಗ್ಗೆ ನಮ್ಗೆ ಬೇರೆ ಎಣ್ಣೆ ವಿಚಾರ ಇಲ್ಲ. ಇವ್ರ ಮೇಲೆ ಕೊಟ್ಟಿದ್ದೆಲ್ಲ ಸುಳ್ಳು ಅಪವಾದನೆ. ಇದನ್ನ ತಿರಸ್ಕರಿಸ್ಬೇಕಂತೇಳಿ ನಾವು ಹೇಳಕ್ ಸರ್ಕಾರಕ್ಕೆ ಏನಿಲ್ಲ. ಈ ಹೊರ ರಾಜ್ಯದ ಮೀನುಗಾರರು ಅಕ್ರಮ ಮೀನುಗಾರರು ಇವ್ರನ್ನ ಹೊರ ಹಾಕ್ಬೇಕು. ಸ್ಥಳೀಯರಿಗೆ, ನಮ್ಮ ಸ್ಥಳೀಯ ಆಸ್ತಿ ಪಾಸ್ತಿನ ಎಲ್ಲ ಕಳ್ಕೊಂಡಿರುವಂತ ಸ್ಥಳೀಯ ಮೀನುಗಾರರಿಗೆ ದುಡಿಯಕ್ಕೆ ಬದುಕಕ್ಕೆ ಒಂದು ಅವಕಾಶ ಕೊಡ್ಬೇಕು. ಇಲ್ಲ ನಾವು ಅವ್ರಿಗೆ ಕೊಡ್ತೀವಿ ಅನ್ನೋ ವಿಚಾರ ಆದ್ರ ಸ್ಥಳೀಯರಿಗೆ ತಿಂಗಳಿಗೆ ಒಂದು 15,000, 10,000, 20,000 ಏನ್ ಕೊಡ್ತೀವಿ ಒಂದ್ ಸಂಬಳ ಒಂದು ಫಿಕ್ಸ್ ಮಾಡಿ ಕೇಸಿ ಕೊಟ್ಬಿಟ್ರಿ. ನಾವು ಮನೆಗೆ ಕುಂತ್ ಬಿಡ್ತೀವಿ, ಅವ್ರಿಗೆ ಉದ್ಯೋಗ ಕೊಡ್ರಿ, ಪರವಾಗಿಲ್ಲ. ನಮಗೇನ್ ಉದ್ಯೋಗ ಕೊಡ್ತೀರಿ ಕೊಡ್ರಿ, ಇಷ್ಟು ಮಾತ್ರ ನಾವು ಕೇಳಕ್ಕಾಗುತ್ತೆ. ಇದಕ್ಕಿಂತ ಹೆಚ್ಚು ಸರ್ಕಾರಕ್ಕೆ ಹೇಳಲಿ ಅರ್ಥ ಇಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ DC ಅವರು ಇದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು. ಮತ್ತೆ ಅವ್ರಿಗೆ ಮೂಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಬೇಕಂತ ನಾವು ಕೇಳಕ್ಕೆ ಬರೀ ಒಂದು ಆಧಾರ್ ಕಾರ್ಡ್ ಏನೋ ಒಂದು 200-300 ಕೊಟ್ಟಿಗೆ ಎಲ್ಲಿ ಒಂದು ಅಕ್ರಮ ಆಧಾರ್ ಕಾರ್ಡ್ ಮಾಡ್ಕೊಂಡು ಬಂದ್ಬಿಡ್ತಾರ. ನಂಬರ್ ಅದೇ ಇರುತ್ತೆ, ಬರೀ ಅಡ್ರೆಸ್ ಮಾತ್ರ ಅದ್ರ ಚೇಂಜ್ ಮಾಡ್ಕೊಳಕಾಗುತ್ತೆ. ಯಾರಿಗಾದ್ರೂ ಮಾಡಿಕೊಡ್ತಾರ ಅದನ್ನ. ಅಂತದ್ರಲ್ಲಿ ಇವರು ಮೂಲ ದಾಖಲೆ ಏನು, ಇವರು ಹುಟ್ಟು ಬೇಕು, ಇವ್ರ ಜನನ ಬೇಕು, ಇವ್ರು ಮರಣ ಬೇಕು, ಇದು ಯಾವುದೂ ಇಲ್ಲ. ಒಂದು ಶಾಲೆ ಒಳಗೆ ಇವ್ರದ್ದು ಯಾರ್ದು ಒಂದು ರಿಜಿಸ್ಟ್ರೇಷನ್ ಇಲ್ಲ. ಇವ್ರು ಅದ್ರ ಮೇಗ ಲೋಕದವ್ರು ಅಂತ ಹೇಳ್ತಾರ. ಎಲ್ಲ ಅಕ್ರಮ ಕೆಲಸ. ಇವ್ರು ಮಾಡಿದ ಅಕ್ರಮ, ಇವ್ರು ಬಳಸುವಂತ ID ಕೂಡ ಅಕ್ರಮ ಅಂತ ನಾ ಹೇಳಕ್ ಬಯಸ್ತೀರಿ. ಮುತ್ತಣ್ಣ ಅಂತೀರಿ, ಮುತ್ತಣ್ಣ ಗೌಂಡಿ, ರಕ್ಕಸ್ಗಿ, ತಾಲೂಕು ಮುದ್ದೇಬೇಳ, ಜಿಲ್ಲಾ ವಿಜಯಪುರ. ಮೊದಲನೇದಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದರ ಜೊತೆಗೆ ಈ ನಾಡಿನ ಆರಾಧ್ಯ ದೇವರುಗಳಾಗಿರ್ತಕ್ಕಂಥ ಆರಾಧ್ಯ ದೇವರುಗಳಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿ ಪಾದ ಕಮಲಗಳಿಗೆ ನಾವೆಲ್ಲರೂ ಹಣೆ ಮಣಿಯುವುದರ ಜೊತೆಗೆ ಇವತ್ತು ಏನು ಸಮಾಜದಲ್ಲಿ ಕತ್ತಲನ್ನು ತೆಗೆದು ಹಾಕಿ ಬೆಳಕನ್ನು ಕೊಡುವುದರಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಆತ್ಮೀಯರೇ ಅನ್ನೋ ಜೊತೆಗೆ ಇವತ್ತು ಏನು ನಮ್ಮ ಸ್ಥಳೀಯ ಮೀನುಗಾರರಿಗೆ ಅನ್ಯಾಯವಾಗಿದೆ ಅಂತ ಕೇಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯದ ಮೊರೆ ಹೋಗಿರುವ ಜೊತೆಗೆ ಇವತ್ತು ಸವಿಸ್ತರವಾಗಿ ತಮ್ಮ ಗಮನಕ್ಕೆ ತರಬೇಸುವುದು ಏನಪ್ಪಾ ಅಂದ್ರೆ,
ಮಾನ್ಯರೇ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಯಾದ ರೀತಿಯಿಂದ ಕನ್ನಡ ಬಾರದೆ ಕೆಲವು ಅನ್ಯ ರಾಜ್ಯದವರು ಇಲ್ಲಿ ಮೀನುಗಾರಿಕೆನ ಮಾಡ್ತಾ ಬಂದಿದ್ದಾರಪ್ಪ ಅಂದ್ರೆ ಇವರಿಗೆ ಆಂಧ್ರದಿಂದ ಕರ್ನಾಟಕದ ಬಂದು ನೆಲೆಯಾಗಿ ಇವರಿಗೆ ಸಂಬಂಧಪಟ್ಟಂತ ದಾಖಲೆಗಳು ಕೊಟ್ಟಿರುವವರು ಯಾರು? ಇವರ ಮೂಲತಃ ಆಂಧ್ರದವರು ಇರುವ ಜೊತೆಗೆ ಇವತ್ತು ಏನು ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಕ್ರಮ ಚಟುವಟಿಕೆಗಳು ಯಾವಪ್ಪ ಅಂದ್ರೆ ಸಣ್ಣ ಮೀನುಗಳನ್ನು ಏನು ಬಲಿ ಹಾಕೋದು ಮತ್ತು ಬೋಟ್ ಮುಖಾಂತರ ಅವ್ರನ್ನ ಏನೈತಿ ಬೇಟೆ ಆಡೋದು ಮತ್ತು ಮೇಲಾಗಿ ಕಾನೂನು ಬಾಹಿರವಾಗಿ ಮೀನುಗಾರಿಕೆ ಸಂಬಂಧಪಟ್ಟಂಗೆ ಹಲವಾರು ಚಟುವಟಿಕೆಗಳು ನಡೀತಾ ಇದ್ದಾವೆ. ಚಟುವಟಿಕೆಗಳು ನಡೀತಾ ಇರೋ ಜೊತೆಗೆ ಆ ಭಾಗದ ಈ ಇಲಾಖೆ ಅಧಿಕಾರಿಗಳು ನೀವು ಮಾಡ್ತಿರ್ತಕ್ಕಂತ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅಂತ ಕೇಸಿ ಅವರ ಮೇಲೆ ಈಗಾಗಲೇ ದೂರು ದಾಖಲೆ ಆದರೂ ಕೂಡ ಅವರು ತಮ್ಮ ಬಂಡ ಧೈರ್ಯದಿಂದ ಯಾರದೇ ಒಂದು ಕಾಣದ ಕೈಗಳಿಂದ ಜಾಮೀನು ಪಡೆದುಗೇಸಿ ಮತ್ತೆ ಅವರು ಯಥಾ ಪ್ರಕಾರವಾಗಿ ತಮ್ಮ ಅಕ್ರಮ ಕಾನೂನು ಬಾಹಿರವಾಗಿ ಮೀನು ಬೇಟೆಗಾರಿ ಮಾಡ್ತಾ ಇದ್ದಾರೆ. ಅವರು ಯಾರಪ್ಪ ಅಂದ್ರೆ ಅವರ ಹೆಸರು ಹೇಳಕ್ಕೆ ನಾನು ಈ ಸ್ಥಳದ ಇಚ್ಛೆ ಬಯಸುತ್ತೇನೆ. ಆಂಧ್ರ ಪ್ರದೇಶದ ನಿವಾಸಿಯಾದ ಅಬ್ರಾಮ್ ತಂದೆ ಪಿಂಟು ಒಬ್ಬರ್ ಇವರೇನೈತಿ ಅಕ್ರಮದಿಂದ ಮೀನುಗಾರಿಕೆ ಕಾರ್ಯಪ್ರವೃತ್ತಿ ಮಾಡ್ತಾ ಬಂದಿದ್ದಾರೆ. ಇದರಿಂದ ನಮ್ಮ ಸ್ಥಳೀಯ ಮೀನುಗಾರ ಅನ್ನೋ ಜೊತೆಗೆ ಕನ್ನಡ ನಾಡಿನ ಮೀನುಗಾರರಿಗೆ ತುಂಬಾ ನೋವು ತರುವಂತ ವಿಷಯವಾಗಿದೆ. ಯಾಕೆ ನಮ್ಗೆ ನೋವಾಗಿದ್ದಿಲ್ಲ. ಅದಕ್ಕ ನಾನು ಸ್ಪಷ್ಟವಾಗಿ ಏನ್ ಹೇಳಕ್ ಇಚ್ಛೆ ಬಯಸ್ತಿದ್ದೀನಪ್ಪ ಅಂದ್ರೆ ತಾವು ಆಂಧ್ರ ಮೂಲದಿಂದ ಬಂದುಗೇಸಿ ನಮ್ಮ ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಇರ್ತಕ್ಕಂತ ಕೆಲವು ಅಧಿಕಾರ ಮಾಡೋದು ಮತ್ತು ಅವ್ರ ಮೇಲೆ ಏನೈತಿ ದಬ್ಬಾಳಿಕೆ ಮಾಡೋದು, ಅವ್ರನ್ನ ಬೆದರಿಸೋದು ಮತ್ತೆ ಇನ್ನಿತರ ಮಾಡುವುದರಿಂದ ಅವ್ರು ಯಾರು ಆಂಧ್ರದವರು ಬಂದ್ಗೇಸಿ ಇಲ್ಲಿ ದಬ್ಬಾಳಿಕೆ ಮಾಡ್ತೀರಾ ನೀವು? ಎಷ್ಟು ಧೈರ್ಯ ಐತಿ ನಿಮ್ಮಲ್ಲಿಗೆ? ಅಂದ್ರೆ ನಾವು ಕನ್ನಡಿಗರು, ರಾತ್ರಿ ಚಟುವಟಿಕೆ ಮಾಡೋದು. ನಾವು ಕನ್ನಡಿಗರು, ನಾವು ಸಹನೆ ಕನ್ನಡಿಗರು. ಇವತ್ತು ನಮ್ಮ ತಾಳ್ಮೆ ಕಟ್ಟೆ ಹೊಡಿದ್ರಪ್ಪ ಅಂದ್ರೆ ಏನಾಗುತ್ತೆ ಅಂತ ಕೇಸಿ ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ ಅನ್ನೋ ಜೊತೆಗೆ ಇವತ್ತು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯವನ್ನು ಏನ್ ಕೇಳಕ್ ಇಚ್ಛೆ ಬಯಸುತ್ತೀನಪ್ಪ ಅಂದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳೇ ತಮ್ಮ ಮೇಲೆ ನಾವೆಲ್ಲರೂ ಅಪಾರ ಗೌರವವನ್ನು ಹೊಂದಿರೋ ಜೊತೆಗೆ ನಾವು ಸ್ಥಳೀಯ ಮೀನುಗಾರರು ಇವತ್ತು ನಮ್ಮ ಕುಲಕಸಬು ಇವತ್ತು ನಾವು ಏನು ಹೊಳಿಲಿಂದ ಮೀನುಗಾರಿಕೆ ಮಾಡದೆ ಹೋದ್ರೆ ನಮ್ಮ ಜೀವನದ ಹೊಟ್ಟೆನೆ ತುಂಬುವುದಿಲ್ಲ ಅಂತ ಪರಿಸ್ಥಿತಿ ನಮಗೆ ಎದುರಾಗಿದೆ. ಯಾವುದೇ ಕಾರಣಕ್ಕೂ ನಮಗ ಅನ್ಯಾಯ ಆಗ್ಬಾರ್ದಪ್ಪ ಅಂದ್ರೆ ಅನ್ಯ ರಾಜ್ಯದಿಂದ ಬಂದಿರತಕ್ಕಂತ ಮೀನು ಬೇಟೆ ಆಡೋಕಂತ ಯಾರೇ ಇರ್ಲಿ ಅವರು ಕೂಡಲೇ ಹೊರಗೆ ಹಾಕಿಸಿ ಈ ಕನ್ನಡ ನಾಡಿನ ಮೀನುಗಾರರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀರಂತ ತಮ್ಮ ಮೇಲೆ ಅಪಾರ ಗೌರವದೊಂದಿಗೆ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತರಬೇಸುತ್ತೇನಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಬಯಸುತ್ತೇನೆ. ಈಗ ಯಾವ ರೀತಿ ತೊಂದರೆ ಆಗತ್ತವ ಸಹಜ ಮಾಡೋದ್ರಿಂದ ತೊಂದರೆ ಆಗತ್ತವ ಮೀನ್ ಹಿಡಿಲಾಕ್ ಬಿಡಲ್ಲ ಯಾವ ರೀತಿ ತೊಂದರೆ ಆಗತ್ತವ ಸರ? ಯಾವ ರೀತಿಯಿಂದ ತೊಂದರೆ ಆಗ್ತದೆ ಅಂದ್ರೆ ಸರ ಅವರು ಮೂಲತಃ ಆಂಧ್ರದವ್ರ ಜೊತೆಗೆ ಕಾನೂನು ಬಾಹಿರವಾಗಿ ಅದಪ್ಪ ಅಂದ್ರೆ ರಾತ್ರೋರಾತ್ರಿ ಬೋಟ್ ಮುಖಾಂತರ ಬೇಟೆ ಆಡೋದು ಮತ್ತೆ ಏನೈತಿ ಸಣ್ಣ ಜಿಂಗಿ ಮೀನುಗಳು ಅವೇನೈತಿ ಉತ್ಪತ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ಉತ್ಪತ್ತಿ ಕಡಿತಗೊಳಿಸ್ತಾ ಇದ್ದಾರೆ. ಮತ್ತು ಮೇಲಾಗಿ ಅಲ್ಲಿ ಏನು ನೀರನ್ನು ಕಲುಷಿತಗೊಳಿಸೋದ್ರಿಂದ ಜಲಸಂಪತ್ತು ಹಾಳಾಗುವಂತ ಪರಿಸ್ಥಿತಿ ಇರ್ತದೆ. ಇನ್ನು ಹಲವಾರು ವಿಷಯಗಳಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಿಂದ ಕನ್ನಡದಲ್ಲಿ ಇರ್ತಕ್ಕಂತ ಆಸ್ತಿ ಕನ್ನಡಿಗರಿಗೆ ಮುಟ್ಟಬೇಕು, ಅವ್ರದ್ದು ಯಾರಿಗೆ ಮುಟ್ಟಬಾರ್ದು ಅಂತ ಕೇಸಿ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್, ನನ್ನ ಹೆಸರು ತಿರುಪತಿ ನರಸಪ್ಪ ಬಂಡಿವಡ್ಡ. ಏನ್ ಸರ್ ಲೈಸೆನ್ಸ್ ಇರ್ಲಿ ಸರ್, ಲೈಸೆನ್ಸ್